ಹಸಿರು ಗಾಜಿನ ಬಳೆಗಳೇ ಸ್ತ್ರೀ ಕುಲದ ಶುಭ ಸ್ವರಗಳೇ ಈ ಕೈಗಳಿಗೆ ಶೃಂಗಾರವೇ ಈ ಕಲ್ಲೆಂದರೆ ಸಂಗೀತವೇ ನಿಲ್ಲದ ಗಾನ ನಿಮ್ಮದಮ್ಮ ಹಸಿರು ಗಾಜಿನ ಬಳೆಗಳೇ. ಶರಣು ಶರಣಾರ್ಥಿಗಳು ಆತ್ಮೀಯ ವೀಕ್ಷಕರೇ, ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ. ಇವತ್ತು ನಾನು ನಮ್ಮ ಅತ್ತೆಮ್ಮ ಹಬ್ಬಕ್ಕೆ ನಮಗೆಲ್ಲರಿಗೂ ಬಳೆ ಇಡಿಸಿದ್ದನ್ನು, ಹಾಗೆಯೇ ನಾವು ಸ್ತ್ರೀಯರು ಬಳೆಗಳನ್ನ ಏಕೆ ಧರಿಸಿಕೊಳ್ಳಬೇಕು, ಹಾಗೆ ಗರ್ಭಿಣಿ ಸ್ತ್ರೀಯರು ಬಳೆಗಳನ್ನ ಧರಿಸುವುದರಿಂದ ನಮ್ಮ ದೇಹದ ಆರೋಗ್ಯದಲ್ಲಿ ಆಗುವಂತಹ ಬದಲಾವಣೆಗಳು ಏನೇನು, ಹಾಗೆಯೇ ನನ್ನ ಬಳೆಯ ಸಂಗ್ರಹದ ಕುರಿತಾಗಿ ನಿಮಗೊಂದಿಷ್ಟು ಮಾಹಿತಿಯನ್ನು ಹೇಳಬೇಕು ಅಂತ ಅಂದ್ಕೊಂಡೆ. ಆತ್ಮೀಯ ವೀಕ್ಷಕರೇ, ಹಣೆಗೆ ಕುಂಕುಮ, ಕೆನ್ನೆಗೆ ಅರಿಶಿನ, ಮುಡಿಗೆ ಮಲ್ಲಿಗೆ, ಕಾಲಲ್ಲಿ ಕಾಲುಂಗುರ, ಕೈತುಂಬ ಬಳೆಗಳನ್ನು ಧರಿಸಿಕೊಂಡು ಸೀರೆಯುಡುವ ನಾರಿಯು ಭಾರತೀಯ ಸಂಸ್ಕೃತಿಯ ಸುಮಂಗಲೆಯರ ಪ್ರತೀಕ. ಕೇವಲ ಹಿಂದೂ ಧರ್ಮದಲ್ಲಿ ಮಾತ್ರವಲ್ಲದೆ ಎಲ್ಲ ಭಾರತೀಯ ಮಹಿಳೆಯರು ಬಳೆಗಳನ್ನು ಧರಿಸುತ್ತಾರೆ. ಈ ಬಳೆ ತೊಟ್ಟ ಸ್ತ್ರೀ ಮನೆ ತುಂಬ ಓಡಾಡುತ್ತಿದ್ದರೆ ಒಂದು ಶುಭ ಮಂಗಳಕರವಾದಂತಹ ವಾತಾವರಣ ಇರುತ್ತದೆ. ಹಾಗೆಯೇ ಆತ್ಮೀಯ ವೀಕ್ಷಕರೇ, ಹೂವು, ಹಣ್ಣು, ಬಳೆ, ಅರಿಶಿನ, ಕುಂಕುಮ ಇವೆಲ್ಲವನ್ನು ನಾವು ಆವಾಗವಾಗ ಸುಮಂಗಲಿಯರಿಗೆ ಕೊಡ್ತಾ ಇರಬೇಕಂತೆ. ಹೀಗೆ ಕೊಡುವುದರಿಂದ ನಮ್ಮ ಮುತ್ತೈದೆತನ ಹೆಚ್ಚಿಗೆ ಆಗತ್ತೆ. ಹಾಗೆಯೇ ಒಂದು ಶುಭ ಮಂಗಳಕರವಾದಂತಹ ಧನಾತ್ಮಕ ಅಂಶದ ಒಂದು ವಾತಾವರಣ ನಮ್ಮ ಮನೆಯಲ್ಲಿ ಇರುತ್ತದೆ. ಹಾಗಾಗಿ ಅರಿಶಿನ, ಕುಂಕುಮ, ಬಳೆಯನ್ನು ಕೊಡಿಸುವಾಗ ನಾವು ಲೆಕ್ಕ ಹಾಕಬಾರ್ದು ಅಂತಾರೆ. ನಾವು ತೆಗೆದುಕೊಳ್ಳುವಂತಹ ಸಮಯದಲ್ಲಿ ಆಗಲಿ ಅಥವಾ ಬೆಳಗ್ಗೆ ಸಾಯಂಕಾಲ ಯಾರಾದರೂ ಮುತ್ತೈದೆಯರು ಬಂದಾಗ ಅರಿಶಿನ, ಕುಂಕುಮ, ಹೂವನ್ನು ನಾವು ಆವಾಗವಾಗ ಕೊಡ್ತಾ ಇರಬೇಕಂತ. ಇದು ನಮ್ಮ ಹಿರಿಯರು ತಾವೂ ಪಾಲಿಸಿಕೊಂಡು ಬಂದು ನಮಗೆ ಹೇಳಿಕೊಟ್ಟಂತಹ ಸಂಪ್ರದಾಯ. ಆತ್ಮೀಯ ವೀಕ್ಷಕರೇ, ಭಾರತೀಯ ಸಂಪ್ರದಾಯದಲ್ಲಿ ನಮಗೆ ಬಳೆ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತದೆ. ನಮ್ಮ ಒಂದು ಸಂಪ್ರದಾಯದಲ್ಲಿ ಒಂದು ಹೆಣ್ಣು ಮಗು ಜನಿಸಿದಾಗಿನಿಂದ ಹೆಸರಿಡುವ ಕಾರ್ಯಕ್ರಮದಿಂದ ಮದುವೆ, ಹಾಗೆಯೇ ಸೀಮಂತ ಕಾರ್ಯಕ್ರಮ, ಹಾಗೆ ಯಾವುದೇ ಒಂದು ಮಂಗಳಕರ ಕಾರ್ಯಕ್ರಮವಾಗಲಿ ಪೂಜೆಯಾಗಲಿ ಅಲ್ಲಿ ಬಳೆಗಳು ಇರಲೇಬೇಕು. ಬಳೆಗಳನ್ನು ತೊಟ್ಟಂತಹ ಸ್ತ್ರೀಯರು ಮನೆ ತುಂಬ ಓಡಾಡುತ್ತಿದ್ದರೆ ಅದರಿಂದ ಹೊರಸೂಸುವ ಶಬ್ದದಿಂದ ಧನಾತ್ಮಕತೆಯ ಅಂಶ ಮನೆಯಲ್ಲಿ ಇರುತ್ತದೆ. ಹಾಗೆಯೇ ಗರ್ಭಿಣಿ ಸ್ತ್ರೀಯರು ಈ ಒಂದು ಕಾಜಿನ ಬಳೆಗಳನ್ನು ಧರಿಸಬೇಕಾದಂಥ ಅತಿ ಮುಖ್ಯ ಕಾರಣವೇನೆಂದರೆ ಸುತ್ತ ವಾತಾವರಣದಲ್ಲಿ ಇರುವಂತಹ ಧನಾತ್ಮಕತೆ ಮತ್ತು ಪರಿಶುದ್ಧತೆಯನ್ನು ಇದು ಹೀರಿಕೊಳ್ಳುತ್ತದೆ. ಹಾಗೆಯೇ ಕಾಜಿನ ಬಳೆಗಳಿಂದ ಹೊರಸೂಸುವ ಕಂಪನಗಳು ತುಂಬ ಪ್ರಬಲವಾಗಿರುವುದು ಅಧ್ಯಯನಗಳಿಂದ ತಿಳಿದು ಬಂದಿದೆ. ಈ ಕಂಪನಗಳಿಂದ ಮಹಿಳೆಯರಲ್ಲಿ ಭಾವನೆಗಳನ್ನು ನಿಭಾಯಿಸಲು ಸಹಕಾರಿಯಾಗುತ್ತದೆ. ಹಾಗೆ ಕಾಜಿನ ಬಳೆಗಳನ್ನು ಧರಿಸುವ ಮಹಿಳೆಯರಲ್ಲಿ ಮಾನಸಿಕ ಒತ್ತಡವನ್ನು ನಿವಾರಣೆ ಮಾಡುವಂತಹ ಶಕ್ತಿ ಅವರಲ್ಲಿ ಇರುತ್ತದೆ. ಹಾಗೆಯೇ ಆತ್ಮೀಯ ವೀಕ್ಷಕರೇ, ನಮ್ಮ ಅಮ್ಮ ನಮಗೆಲ್ಲರಿಗೂ ಹಬ್ಬಕ್ಕೆ ಬಳೆಗಳನ್ನು ಇಡಿಸಿದರು. ಅವರು ಪ್ರತಿಯೊಂದು ಹಬ್ಬಕ್ಕೂ ಕೂಡ ನಮಗೆಲ್ಲರಿಗೂ ಬಳೆಗಳನ್ನು ಇಟ್ಕೊಳ್ಳುವಂತೆ ತಿಳಿಸ್ತಾರೆ. ಹಾಗೆಯೇ ತಾವು ಕೂಡ ತಿಂಗಳಿಗೆ 2 ತಿಂಗಳಿಗೆ ಬಳೆಗಳನ್ನ ಆವಾಗವಾಗ ಚೇಂಜ್ ಮಾಡಿ ಬಳೆಗಾರನ ಕರೆಸಿ ಬಳೆಗಳನ್ನು ಇಟ್ಕೊಳ್ತಾರೆ. ಹಾಗಾಗಿ ನಮ್ಮ ಅಮ್ಮ ನಮಗೆಲ್ಲರಿಗೂ ಹಬ್ಬಕ್ಕೆ ಬಳೆಗಳನ್ನು ಹೇಗೆ ಇಡಿಸಿದ್ರು ಅಂತ ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಅಮ್ಮ ನಮಗೆಲ್ಲರಿಗೂ ಒತ್ತಾಯ ಮಾಡಿ ಹಬ್ಬ ಇದೆ ಬನ್ನಿ ಅಂತ ಹೇಳಿದರು. ನೋಡಿ ನಮ್ಮ ಅಮ್ಮನ ಧ್ವನಿಯಲ್ಲಿ ಹೇಗಿದೆ ಅಂತ. ಬಳೆ ಇಟ್ಕೊರವ. ಏನಾತವ ಬಾ, ಮುತ್ತೈದು ಮಕ್ಳು ಇಟ್ಕೋಬೇಕಲ್ಲ. ನೀವು ಬಂದಿದ್ದು ನೆನಪಿಲ್ಲ ನೋಡಿ ನಾಗಮ್ಮ ಅವ್ರಿಗೆ. ನೀವು ಬಂದೋಗಿದ್ದು ಈಗ ನೆನಪಿಲ್ಲ ಅಮ್ಮಗ. ಅದು ಅವ್ರಿಗೀಗಿಲ್ಲ. ಐಸಿ ರೂಮಿಗೆ ಹೋಗಿದ್ದು ಯಾವುದು ನೆನಪಿಲ್ಲ. ನೋಡಿದ್ರಲ್ಲ ಆತ್ಮೀಯ ವೀಕ್ಷಕರೇ, ಅಮ್ಮ ಎಲ್ಲರಿಗೂ ತುಂಬ ಪ್ರೀತಿಯಿಂದ ಕಳಕಳಿ ಕಾಳಜಿಯಿಂದ ತಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಸೊಸೆಯಂದರಿಗೆ ಬಳೆಗಳನ್ನ ಹೇಗೆ ಇಡಿಸ್ತಿದ್ದಾರೆ ಅಂತ. ಅಮ್ಮ ಸ್ವಲ್ಪ ಯೂರಿನ್ ಇನ್ಫೆಕ್ಷನ್ ಆಗಿದ್ದಕ್ಕೆ 15 ದಿನಗಳ ಕಾಲದವರೆಗೆ ಅವರು ಹಾಸ್ಪಿಟ್ಲ್ನಲ್ಲಿದ್ದರು. ನಂತರ ಎಲ್ಲ ಮಕ್ಕಳ ಹಾಗೆ ಮೊಮ್ಮಕ್ಕಳ, ಸೊಸೆಯಂದಿರ, ಎಲ್ಲ ಸಹೋದರ ಸಹೋದರಿಯರ ಆರೈಕೆಯಿಂದ, ಅವರ ಪ್ರೀತಿ ಕಾಳಜಿಯ ಆರೈಕೆಯಿಂದ ಅಮ್ಮ ತುಂಬಾ ಬೇಗನೆ ಚೇತರಿಸಿಕೊಂಡ್ರು. ಮನೆಗೆ ಬಂದ ನಂತರದಲ್ಲಿ ಅವರು 1 ತಿಂಗಳು ಬೇಕಾಯಿತು ಚೇತರಿಸಿಕೊಳ್ಳಿಕ್ಕೆ. ಹಾಗಾಗಿ ಅಮ್ಮ ಅವರಿಗೆ ಮೊಮ್ಮಕ್ಕಳು, ಮಕ್ಕಳು, ಸೊಸೆಯಂದಿರು ಅಂದರೆ ತುಂಬಾ ಪಂಚಪ್ರಾಣ. ಹಾಗಾಗಿ ಶುಭ ಮಂಗಳಕರವಾದಂತಹ ಈ ಬಳೆಗಳನ್ನು ಹೆಣ್ಣು ಮಕ್ಕಳು ಧರಿಸಿಕೊಳ್ಳಬೇಕು.
ಆವಾಗವಾಗ ಹಬ್ಬ ಹರಿದಿನಗಳಲ್ಲಿ ಕೈ ತುಂಬ ಬಳೆಗಳನ್ನ ಇಟ್ಕೊಳ್ಬೇಕು ಅಂತ ಅಮ್ಮ ಬೈದು ಸೊಸೆಯಂದರಿಗೆ ಹೇಳ್ತಾ ಇದ್ರು. ಹಾಗೆಯೇ ನನಗೂ ಕೂಡ ತುಂಬಾ ಒತ್ತಾಯ ಮಾಡಿದರು. ಮೊಮ್ಮಕ್ಕಳನ್ನು ಕಳಿಸಿಕೊಡಿ, ಎಲ್ಲರೂ ಬಳೆ ಇಟ್ಕೊಳ್ಳಿ ಅಂತ ಸೊಸೆಗೆ ಅಮ್ಮ ಹೇಳ್ತಾ ಇದ್ದಾರೆ. ಹಾಗೆ ಎಲ್ಲ ಮೊಮ್ಮಕ್ಕಳು ಕೂಡ, ಎಲ್ಲ ಸೊಸೆಯಂದರು ಕೂಡ ಬಳೆಗಳನ್ನು ತುಂಬ ಪ್ರೀತಿಯಿಂದ ಅಮ್ಮನ ಒತ್ತಾಯಕ್ಕೆ ಎಲ್ಲರೂ ಕೂಡ ಕೈ ತುಂಬ ಬಳೆಗಳನ್ನು ಇಟ್ಕೊಂಡ್ವಿ. ನಾವು ಕೈ ತುಂಬ ಬಳೆಗಳನ್ನು ಇಟ್ಕೊಳ್ಳೋದು ತುಂಬಾ ಕಡಿಮೆ, ಏಕೆಂದರೆ ಕೆಲಸದ ಮಧ್ಯೆ ಒಡೆದು ಹೋಗ್ತಿರ್ತವೆ. ಹಾಗಾಗಿ ನಾವು ಎರಡೆರಡು ಬಳೆಗಳನ್ನ ಮಾತ್ರ ಹಾಕಿಕೊಳ್ತಾ ಇರ್ತೀವಿ, ಕೆಲವೊಂದು ಸಲ ಹಾಗೂ ಹೀಗೂ ಕೂಡ. ಆದರೆ ಅಮ್ಮನ ಒತ್ತಾಯಕ್ಕೆ ಇದೊಂದು ಸಲ ನಾವೆಲ್ಲರೂ ಹಾಕಿಕೊಳ್ಬೇಕು ಅನ್ನೋ ಒಂದು ಕಂಡೀಷನ್ ಅಮ್ಮ ಹಾಕಿದರು. ಹಾಗಾಗಿ ಎಲ್ಲರೂ ಕೂಡ ನಾವು ಕೈ ತುಂಬ ಬಳೆಗಳನ್ನ ಇಟ್ಕೊಂಡ್ವಿ. ನಮ್ಮ ತಂಗಿ ಇವಾಗ ಬಳೆಗಳನ್ನ ಇಟ್ಕೊಳ್ತಾ ಇದ್ದಾರೆ. ಹಾಗೆಯೇ ಆತ್ಮೀಯ ವೀಕ್ಷಕರೇ, ಹಬ್ಬಗಳಲ್ಲಿ ಜಾತ್ರೆಗಳಲ್ಲಿ ಬಳೆಗಳನ್ನು ಇಟ್ಕೊಳ್ಳೋದು ತುಂಬಾ ಪ್ರಮುಖವಾಗಿದೆ. ಏಕೆಂದರೆ ನಮ್ಮ ಒಂದು ಭಾರತೀಯ ಸಂಪ್ರದಾಯದ ಸಂಸ್ಕೃತಿಯ ಪ್ರತೀಕವಾಗಿದೆ ಬಳೆಗಳು. ಹಾಗಾಗಿ ನನ್ನ ಹತ್ತಿರ ಕೂಡ ತುಂಬ ಬಳೆಗಳ ಕಲೆಕ್ಷನ್ ಇದೆ. ನಮ್ಮ ಆಂಟಿಯರು ಯಾವಾಗಲೂ ಜಾತ್ರೆಗೆ ಹೋದರೆ ನನಗೆ ಬಳೆಗಳನ್ನು ತಂದು ಕೊಡ್ತಿರ್ತಾರೆ. ಅಮ್ಮ ಕೂಡ ಬಳೆಗಾರನ ಕರೆಸಿ ನಮಗೆ ಆವಾಗವಾಗ ಹಾಕಿಕೊಳ್ಳಿಕ್ಕೆ ಒತ್ತಾಯ ಮಾಡ್ತಾರೆ. ಹಾಗೆ ಕೈಗೆ ನೀವು ಹಾಕಿಕೊಳ್ಳದೆ ಇದ್ರೇ ನಿಮಗೆ ಯಾವುದಾದ್ರೂ ಬೇಕಾಗಿದ್ದರೆ ಕಲರನ್ನು ತೆಗೆದುಕೊಂಡು ಇಟ್ಕೊರಿ, ಮ್ಯಾಚ್ ಮಾಡ್ಕೊಂಡು ಹಾಕ್ಕೋರಿ ಅಂತ ಹೇಳ್ತಾರೆ. ಹಾಗೆಯೇ ಬಳೆಗಳಲ್ಲಿ ನನಗೆ ಕಾಜಿನ ಬಳೆಗಳು ತುಂಬ ಇಷ್ಟ ಆಗ್ತವೆ, ರೇಷ್ಮೆ ಬಳೆಗಳು ತುಂಬ ಇಷ್ಟ ಆಗ್ತವೆ. ಅಮ್ಮ ಹಾಗೆ ನಮ್ಮ ಆಂಟಿಯರು ತುಂಬ ಬಳೆಗಳನ್ನ ನನಗೆ ಕಳಿಸಿರ್ತಾರೆ. ಹಾಗಾಗಿ ನಾನು ತುಂಬ ಬಳೆಗಳನ್ನ ಖರೀದಿ ಮಾಡಲಿಕ್ಕೆ ಹೋಗೋದಿಲ್ಲ. ನನ್ನ ಹತ್ತಿರ ತುಂಬಾ ಬಳೆಗಳ ಕಲೆಕ್ಷನ್ ಇದೆ. ಅದನ್ನು ನಿಮಗೂ ಕೂಡ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಬಳೆಗಳನ್ನ ಅಮ್ಮನ ಒತ್ತಾಯಕ್ಕೆ ಇಟ್ಕೊಂಡೆ. ನನಗೆ 6 ಬಳೆಗಳು ಸಾಕು ಅಂತ ಅನ್ನಿಸ್ತು. ಅಷ್ಟೊಂದು ಬಳೆಗಳನ್ನ ನಾನು ಹಾಕಿಕೊಳ್ಳೋದಿಲ್ಲ. ಯಾವಾಗಾದರೂ ಫಂಕ್ಷನ್ ಇದ್ದರೆ, ಯಾವಾಗಾದರೂ ನಾನು ಬೇರೆ ಬೇರೆ ಕಡೆಗಳಲ್ಲಿ ಹೋಗ್ತಾ ಇದ್ದರೆ ಮ್ಯಾಚ್ ಮಾಡ್ಕೊಂಡು ಹಾಕ್ಕೊಳ್ಳೋದು ನನ್ನದೊಂದು ರೂಢಿ. ನನಗೆ ಬಳೆಗಳು ನನ್ನ ಸೀರೆಗೆ ತಕ್ಕ ಹಾಗೆ, ನನ್ನ ಡ್ರೆಸ್ಸಿಗೆ ತಕ್ಕ ಹಾಗೆ ಮ್ಯಾಚ್ ಆಗಬೇಕು ಅನ್ನೋದೊಂದು ನನಗೆ ಚಿಕ್ಕಂದಿನಿಂದನೂ ಅದೊಂದು ಆಸೆ. ಹಾಗಾಗಿ ಆವಾಗವಾಗ ರೇಷ್ಮೆ ಬಳೆಗಳನ್ನ, ಕಾಜಿನ ಬಳೆಗಳನ್ನ ಕಲರಲ್ಲಿ ನಾನು ಸಂಗ್ರಹಿಸಿ ಇಟ್ಕೊಳ್ಳೋದು ನನಗೆ ರೂಢಿ. ಅದನ್ನು ನಮ್ಮ ಆಂಟಿನೇ ತಂದು ಕೊಡೋದ್ರಿಂದ, ನಮ್ಮ ಅಮ್ಮನೇ ಕೊಡಿಸೋದ್ರಿಂದ ಬಳೆಗಳ ಖರೀದಿಗೆ ನಾನು ಜಾಸ್ತಿ ಹೋಗೋದಿಲ್ಲ. ಬಳೆಗಾರರ ಬಳೆಗಳನ್ನ ಇಟ್ಟ ನಂತರದಲ್ಲಿ ಅವರಿಗೆ ನಾವು ನಮಸ್ಕಾರವನ್ನು ಮಾಡಬೇಕು. ಅಮ್ಮ ಇವಾಗ ಎಲ್ಲರ ಬಳೆಗಳ ಒಂದು ದುಡ್ಡನ್ನು ಕೊಡ್ತಾ ಇದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಬಳೆಗಳ ನಾದ ಮನೆಯಲ್ಲಿ ಇದ್ದರೆ ಶುಭ ಮಂಗಳಕರವಾದಂಥ ವಾತಾವರಣ ಹೇಗಿರುತ್ತೆ ಅಂತ. ಹಾಗಾಗಿ ಕೈ ಬಳೆಗಳ ನಾದ ಗಲ್ಲೆನ್ನಿಸುತ್ತಿದ್ದರೆ ಮನೆಯಲ್ಲಿ ಒಂದು ಒಳ್ಳೆಯ ಧನಾತ್ಮಕತೆಯ ಅಂಶ ಅಡಗಿರುತ್ತೆ ಅಲ್ವಾ. ಇವಾಗ ನಾನು ನನ್ನ ಬಳೆಗಳ ಕಲೆಕ್ಷನನ್ನು ತೋರಿಸ್ತಾ ಇದ್ದೀನಿ. ಈ ಬಳೆಗಳು ನಾನು ಸಿಂಗಲ್ ಆಗಿ ಹಾಕಿಕೊಳ್ಳುವಂಥ ಸ್ಟೋನ್ ಹಾಗೂ ಕುಂದನ್ ವರ್ಕ್ ಇರ್ತಕ್ಕಂಥ ಬಳೆಗಳು, ಹಾಗೆ ಕಾಜಿನ ಬಳೆಗಳು ಇವೆ. ಹಾಗೆ ಸಿಂಗಲ್ ಆದಂಥ ಈ ಬಳೆಗಳನ್ನ ನಾನು ಆವಾಗವಾಗ ಹಾಕಿಕೊಳ್ತಾ ಇರ್ತೀನಿ. ಇವು ನಮ್ಮ ಆಂಟಿ ಬನಶಂಕರಿ ಜಾತ್ರೆಯಲ್ಲಿ ನನಗೆ ಸಾಕಷ್ಟು ಬಳೆಗಳನ್ನ ತಂದುಕೊಟ್ಟಿದ್ದಾರೆ. ಅವುಗಳ ಒಂದು ಕಲೆಕ್ಷನ್ ಇದು. ಇವಾಗ ನಾವು ಅಮ್ಮ ಇಡಿಸಿದ ಬಳೆಗಳು ಹೇಗಾಗಿವೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಆತ್ಮೀಯ ವೀಕ್ಷಕರೇ, ನೀವಿನ್ನು ನನ್ನ ಶಾಕಂಬರಿ ಗಾನಸರಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಈ ಒಂದು ವಿಡಿಯೋ ನಿಮಗೆ ಯಾವ ಕಾರಣಕ್ಕಾದರೂ ಇಷ್ಟ ಆಗಿದ್ದರೆ ಅದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನ, ಅನಿಸಿಕೆಗಳನ್ನ ನನಗೆ ತಿಳಿಸಿ. ಒಂದು ನಾಣ್ಣುಡಿ ಇದೆ ಅಲ್ವಾ ವೀಕ್ಷಕರೇ, ಗುರುವಿಲ್ಲದ ಮಠ ಅಲ್ವಂತೆ, ಹಿರಿಯರು ಇಲ್ಲದ ಮನೆ ಅಲ್ವಂತೆ. ಹಾಗಾಗಿ ಇಂತಹ ಒಬ್ಬ ಹಿರಿಯರು ನಮಗೆ ಇರಲೇಬೇಕು. ನೋಡಿದ್ದಕ್ಕೆ ಧನ್ಯವಾದಗಳು ವೀಕ್ಷಕರೇ.